ನಿಮ್ಗೆ ಗೊತ್ತಿರುತ್ತಾ? ದಯವಿಟ್ಟು ಯಾರೇ ದುರ್ಗಾ ಕಡೆ ಅಂತ ಹೆಸರಿಗೆ ಬಂದರೆ ₹1 ಹಣನ ಯಾರು ಕೊಡಕ್ಕಾಗಂತಿಲ್ಲ, ಕೊಡಬಾರ್ದು, ಮನೆ ಒಳಗೆ ಬಿಡ್ಕೋಬಾರ್ದು, ನಂಬರ್ನ ಕೊಟ್ಟೋಗ್ಬಾರ್ದು, ನಂಬರ್ ತೊಗೊಂಡೋಗ್ಬಾರ್ದು. ನೀವು ಮುಖ್ಯ, ಇಲ್ಲಿ ಮುಖ್ಯ ಅವರಿಬ್ಬರು ತಾಯಿಯರು ಗಂಗಮ್ಮ ದುರ್ಗಮ್ಮ. ಅದು ಬಿಟ್ಟು ನಾನು ಸೇವಕ, ನಾನು ಬಂದರೂ ಕೊಡ್ಬೇಡಿ, ನಾನು ಬರೋದೂ ಇಲ್ಲ, ನಾನು ಬಂದರೂ ಕೊಡ್ಬೇಡಿ. ನಾನೊಂದು ಟೋಲಗೂ ಬಿದ್ರು ಫ್ರೀ ಹೋಗಿಲ್ಲ, ನಾನೊಂದು ಅಂಗಡಿಗೂ ಟೀ ಕುಡಿದು ದುರ್ಗಾ ಹಾಳ ಅಂತ ಹೇಳಿಲ್ಲ. ನೆನಪಿರಲಿ ನಿಮಗೆ, ಯಾವುದೇ ಊರಲ್ಲಿ ಯಾವುದೇ ಮನೇಲಿ ಕೊಡೋಂಗಿಲ್ಲ. ಯಾರ ಹತ್ರ ಬಂದರೆ ನಿಮ್ಮ ಮೋಸ ಮಾಡ್ರೆ ಆಮೇಲೆ ನಂಬರ್ ದಯವಿಟ್ಟು ತಿಳಿಸಿ, ಬೇರೆ ಮೋಸ ಮಾಡೋಕ್ಕೆ ಮುಂಚೆ. ಆಮೇಲೆ ನಿಮಗೆ ಪ್ರೀತಿ ಇದ್ದರೆ ಕಾಣಿಕೆ ಡಬ್ಬಲ್ಲಿ ತಂದು ₹1 ಹಾಕಿ, ಅಕ್ಕಿ ತಂದು ಕೊಡಿ, ಬೆಲ್ಲ ತಂದು ಕೊಡಿ, ದೇವ್ರ ಸಾರಿ ಬದಲಿ ಮಾಮೂಲಿ ಸಾರಿ ತನ್ನಿ. ನಿಜ ಇಟ್ಟು ಕೇಳಿ, ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಮಾಮೂಲಿ ಗಂಟೆಗಳು ಬೇಜನ್ ಬಿದ್ದಾವೆ, ಬೆಳ್ಳಿ ತೊಟ್ಟು ಬಿದ್ದಾವೆ. ನಾನು ಫ್ರೀಯಾಗಿ ಕೊಡ್ತೀನಿ ನಿಮಗೆ. 20% ಬೆಳಿರೋದು, 80% ತೆಗೆದಿರುತ್ತೆ. ಅದು ಕರಸಕ್ಕೂ ಬರಲ್ಲ, ಅಳತೆ ಮಾಡಿ ಹಾಕೋಕ್ಕೂ ಬರಲ್ಲ, ವ್ಯರ್ಥ. ₹1000 ಕೊಡೋ ಬದಲು ₹10 ನನಗೆ ಹಾಕಿ, ಅಷ್ಟೊಂದು ಪ್ರೀತಿ ₹100 ಹಾಕಿ, ಮಿಕ್ಕಿದ್ದು ನಿಮ್ಮ ಮನೆ ಮಕ್ಕಳಿಗೆ ನಿಮ್ಮ ಅಪ್ಪಂಗೆ ಉಪಯೋಗಿಸಿ. ತರಬೇಡಿಯಿಂದಿಲ್ಲ, ವ್ಯರ್ಥ ಮಾಡೋದು ಬೇಡ. ಇಷ್ಟು ಕೊಂಡು ಬಿದ್ದಾವೆ, ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಿ. ತಟ್ಟೆ ಬಿದ್ದವೆ, ಗಂಟೆ ಬಿದ್ದವೆ, ಅನರ್ಥವಾಗಿ ಏನು ಎಸೆದ್ ಬೇಡ ಅಂತ. ಅರ್ಥ ಆಗುತ್ತಾ? ₹5000 ಇದ್ದರೆ ಹೆಣ್ಮಕ್ಳ ಕುತ್ಕೊಂಡು ಮೀಟಿಂಗ್ ಹೊಡೆದು ಇಲ್ಗಡೆ ಮನೆ ಹಾಳು ಮಾಡೋ ಬದಲು ಹೂ ಮಾರ್ಕೊಂಡು ಜೀವನ ಮಾಡ್ಬೋದು. ₹10,000 ಇದ್ರೆ ಅಣ್ತಮ್ಮಂದ್ರ ಸಾಯಂಕಾಲ ಬಾಟ್ಲಿ ಕಂಡ ಮನೆಗೆ ಬಿಡ್ಬಿಡೋ ಬದಲು ನೋಡಿ ಹಿಂದೆ ಹೆಂಗೆ ಜೀವನ ಮಾಡ್ತಾವ್ರೆ ಅಂತ ಮಾಡ್ಬೋದಲ್ಲ? ಅಯ್ಯ ಮಾಡಕ್ಕಲ್ವಾ? ಆ ಒಳಗೆ ಬರೋವು ನಿಮ್ಮೂರಿಗೆ ತುಂಬಾ ಬಡವರು ಇರ್ತಾರೆ, ಇದ್ದೇ ಇರ್ತಾರೆ ಊರಲ್ಲ ಬಡವರು. ಅವ್ರಿಗೆ 2 ಸೀಟ್ ಕೊಡಿಸಿ, ಎಂತಮ್ಮ ಮಳೆಗೂ ನೆನೆಲ್ಲ ಬಿಸಿಲು ಒಣಗಲ್ಲ. ಅಂದಾಶ್ರಮಕ್ಕೆ 4 ಜನ ಬಟ್ಟೆ ಕೊಡಿಸಿ, ಪುಣ್ಯ ಬರುತ್ತೆ, ಮೈ ಮುಗಿಸ್ಕೊಳ್ತಾರೆ. ಒಂದು ತುತ್ತು ಅನ್ನ ಹಾಕ್ಬಿಡಿ. ಮಾಡ್ತೀರಾ ಮಾಡಲ್ವಾ? ಮಾಡ್ತೀವಿ. ದಯವಿಟ್ಟು ಊರಿಗೆ ಒಂದು ರೋಡ್ ಮಾಡಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ನನ್ನ ಕಡೆಯಿಂದ ಒಂದು ವಿನಂತಿ ಇದೆ. ಯಾವುದೇ ಊರಲ್ಲಿ ಯಾವುದೇ ರಸ್ತೆನ ಯಾವುದೇ ಮನೆಯಲ್ಲಿ ದಯವಿಟ್ಟು ರೋಡ್ನ ಬ್ಲಾಕ್ ಮಾಡಬೇಡಿ. ಆಂಬುಲೆನ್ಸ್ಗೆ ಪೇಷಂಟ್ ಬರ್ತಾರೆ ಅಂದ್ಕೊಬೇಡಿ, ಕಾರಾಗೂ ಬರ್ತಾ ಇರ್ತಾರೆ. ಯಾರ ಪೇಷಂಟ್ ಮಲಗಿರ್ತಾರೆ, ವಯಸ್ಸಾರ ಮಲಗಿರ್ತಾರೆ, ಬುದ್ಧಿ ಭ್ರಮಣ ಮಲಗಿರ್ತಾರೆ, ಮಕ್ಕಳು ಮಲಗಿರ್ತಾರೆ, ಬಾಂತೇರು ಮಲಗಿರ್ತಾರೆ. ದಯವಿಟ್ಟು ಡಿಜೆ ಹಾಕೋದು ಕಮ್ಮಿ ಮಾಡಿ, ರಸ್ತೆ ಬ್ಲಾಕ್ ಮಾಡೋದು ಒಂದು ಬಿಡ್ಬಿಡಿ. ನಂಗೆ ರಿಕ್ವೆಸ್ಟ್ ಇದು. ಯಾಕೆಂದ್ರೆ ನನಗೆ ಅನುಭವ, ನಾನು ಇದರಲ್ಲಿ 35 ನಿಮಿಷ ಗಾಡಿ ಮೂವ್ ಆಗಲೇ ಇಲ್ಲ. ನನ್ನ ಕಣ್ಣಿಗೆ ಒಂದು ಮಗು ತಾಯಿ ಸತ್ತೋಗ್ಬಿಟ್ರು. ಅವತ್ತೇ ತಣ್ಣಗೆ ಗಾಡಿ ಆಂಬುಲೆನ್ಸ್ ತಣ್ಣಗೆ ಅಲ್ಲಿ ಬಿಟ್ಟ ನಮ್ಮ ಮಗು ಪೇಷಂಟ್ ಒಳಗೆ ಹಾಕ್ತಾನೋ ಹೊಡಿತಿದ್ದೆ. ₹100 ಕೊಟ್ಟಿದ್ದು ನಾನು, ನಮ್ಮ ಮೇಲೆ ಬ್ಲಾಕ್, ನಂದೇ ₹300 ಅಲ್ಲಿ ಬ್ಲಾಕ್ ಪದೇ ಕೊಟ್ಟಿದ್ದು ನಾನು. ಅನುಭವ ದೊಡ್ಡ ಪಾಠ ಕಲ್ತಿದ್ದೀವಿ. ಎಲ್ಲ ಓದಿದ್ರೆ ನಾವೇನು ಓದ್ತಾನೆ ಇದ್ದೀವಿ. ಮೊದಲು ತಿಳ್ಕೊಂಡಿದ್ದು ಎಲ್ಲ ನಮ್ಮರು ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಒಳಗೋದ್ರೆ ಒಳಗೋಗ್ಬೇಡಿ ಅಂದ್ರೆ ಕಂಪ್ಲೇಂಟ್ ಕೊಡೋದು, ಮಗು ಹಿಡ್ಕೊಳ್ಳಿದ್ರೆ ಕಂಪ್ಲೇಂಟ್ ಕೊಡೋದು, ಒಳಗೆ ಹೋಗಿ ಲಟ್ರಿನ್ ಮಾಡ್ತೀರಾ ಜಾತಿಯಿಂದ ಕಂಪ್ಲೇಂಟ್. ಇದಕ್ಕೆ 3ನೇ ದಿನ ನಾನು ಬಂದಿರೋದು. ನಾನು ಎಲ್ಲೋ ಸತ್ಯ ಎಲ್ಲೋ ಕಾಣಿಲ್ಲಂಥದ್ದೊಂದು ನಾನು ಕಂಡಿರೋದು ಇವು ಅಣ್ಣಂತವ. ಅದಕ್ಕೆ ಅಣ್ಣನ ಬಗ್ಗೆ ಓಡಾಗಿ ನಾನು ಹಿಡ್ಕೊಳಕ್ ಹೋಗಿದ್ದು ಬಿಟ್ರೆ ನಾನು ಯಾವ್ದು ಥರದಲ್ಲಿ ನಾನು ಅವ್ರನ್ನ ಹಿಡ್ಕೊಳಕ್ ಹೋಗಿಲ್ಲ. ಅಲ್ಲ ಪಾಪ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ನಾನು ಮುಟ್ಟಿಲ್ಲ ಬಿಡಿ. ಆದ್ರೆ ನನ್ಗೆ ಇವತ್ತು ನಡೆದಿರೋದು ಅಣ್ಣ, ಯಾವ ಕೋಟಿ ಕೊಟ್ರು, ಎಷ್ಟು ನನಗೆ ಒಡವೆ ಬಂಗಾರ ಬೇಕಾದ್ರೆ 1000 kg ಕೊಟ್ರುವೆ ನನಗೆ ತವ್ರ ಮನೆ ನನ್ನ ನಾದ್ನಿ ಬರ್ಲ ಅದಕ್ಕೆ ಬರ್ಲ ಅನ್ನೋ ಒಂದು ಬಹಳ ಮನ್ಸಲ್ಲಿ ನೋವು ಇತ್ತು. ನಂದು ಕನ್ನಪುರ ಅಂತ ಅಣ್ಣ, ಮೂಡಿಗೆರೆ ತಾಲೂಕಿಂದ ಅಲ್ಲ ಹೇಳಿದಿರ, ಅದಕ್ಕೆ ಕೇಳಿದೀನಿ ಅಣ್ಣ. ಅಕ್ಕೆ ಹೆಂಗ್ ಮಾಡ್ಕೆ ಬರೋದ್ ಗೊತ್ತಿಲ್ಲ, ಮಾಡ್ಕೆ ಬರಕ್ಕೆ ಅಲ್ಲ ಅದ್ ಯಾವ ತರ ನಿಮಗೆ ಅದ್ರಲ್ಲೂ ದೇವ್ ಸಿಕ್ಕಿರೋದು ಅಣ್ಣ. ಎಂಜಲ್ ಮಾಡ್ದಂಗೆ ಅಡ್ಗೆ ಮಾಡಿ ನೀನ್ ಊಟ ಅದೊಂದು ಎಲ್ಲರೂ ತಿಳ್ಕೊಳ್ಳಿ, ಇಲ್ಲಿ ಬರೋ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಮಾತ್ರ ದೇವ್ರ ನಾವು ಅಷ್ಟೇ ನಂಬಬೇಕು, ಅಷ್ಟೇ ಪೂಜಬೇಕು, ಅಷ್ಟೇ ಇದು ಮಾಡ್ಬೇಕು. ಎಲ್ಲ ನಮ್ ದೇವ್ರ ಮಾಡ್ಬೇಕು.
ಒಂದೇ ಒಂದ್ಸರಿ ಹೇಳ್ಬಿಡ್ತೀನಿ ಲೈವಲ್ಲಯ್ಯ, ನಾನು ಎಲ್ಲರೂ ಬಿಡ್ತೀನಪ್ಪ. ನಾನು ನೋಡೋಣ, ನೀವು ಕರಗಿದ್ದಾರೆ, ಬೆಳಗಿದ್ದಾರೆ, ಕೆಂಪಿದ್ದಾರೆ ಅನ್ಕೊಂಬಿಡಿ. ನಾನೆಲ್ಲರೂ ನಾನೇನು ಅನ್ಕೊಂಡು ಹಿಂಗೆ ಗೊತ್ತಾ, ಬೆಂಕಿ ಹಾಕ್ರಿ ಬೆಂದು ಹೋಗ್ಬಿಡ್ತೀರಿ, ಭೂಮಿ ಹಾಕ್ರಿ ಗೆದ್ಲಿಕ್ಕಿದ್ದೀರಿ, ನೀರಿಗೆ ಬಿದ್ದರೆ ಕೊಳ್ತೋಗ್ತೀರಿ ಅಂತ ಅನ್ಕೊಂಡಿನಿ. ಹೌದಾ ಅದಲ್ವಾ? 100%. ಎಲ್ಲರೂ ಗೊಂಬುಗಳೇ, ನಾನು ಗೊಂಬೆಯ. ಆಮೇಲೆ ಇನ್ನೊಂದು ಹಂಗೆ ಹೇಳ್ಬಿಡ್ತೀನಿ, ಈ ಕ್ಷೇತ್ರದಲ್ಲಿ ಯಾರು ಸ್ವಾಮಿಯರಿದ್ದಾರ, ಗುರುಗಳಿದ್ದಾರ, ಶಾಸ್ತ್ರ ಹೇಳ್ತಾರ ಬರಬೇಡಿ. ನಿಮ್ಮ ಮನಸ್ಸೇ ಶಾಸ್ತ್ರ, ನಿಮ್ಮ ಮನಸ್ಸೇ ದೇವರು. ಇಲ್ಲಿ ಲಾಸ್ಟ್ ಕೊಂದಾಗ ಹೇಳ್ತೀನಿ, ದೊಡ್ಡ ಪವಾಡ ನಡೆಯೋದು ದುರ್ಗಾಸ್ಥಳದಲ್ಲಿ ನಿಮ್ಮ ನಂಬಿಕೆಯಿಂದ ಮಾತ್ರ. ಎರಡನೇ ಪವಾಡ ತೀರ್ಥ. ಎರಡನೇ ಬಾಳ ಪವಾಡ ತೀರ್ಥ. ನಾವು ಎರಡೇ ನಿಮ್ಮನ್ನು ಕೇಳೋದು, ಸಾಧ್ಯವಾದ್ರೆ ಅಕ್ಕಪಕ್ಕದ ಮನೆ ತೀರ್ಥ ಕೊಡಿ, ಮನೆ ಬಗ್ಗೆ ನೋಡೋದು ಬಿಡಿ ಅಂತ. ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಪೇಜ್ನ ಶೇರ್ ಮಾಡಿ, ಲೈಕ್ ಮಾಡಿ, ಏನೋ ಮಾಡ್ತಾರೆ ಹೇಳಕ್ ಬರೋದಿಲ್ಲ, ಅದೊಂಚೂರು ಮಾಡಿ. ಬರ್ಲಿಕ್ಕೆ ಆಗಲ್ದರು, ಬರ್ಲಿಕ್ಕೆ ಗೊತ್ತಿಲ್ದರು, ಬರೋಕೆ ಅಂತ ಗೊತ್ತಿಲ್ಲ ಅಂತ ಪುಣ್ಯಾತ್ಮರಲ್ಲೇ ಬೇಡ್ಕೊಳ್ಳಿ, ಹುಷಾರಾಗುತ್ತೆ. ಯಾವ ದೇವರು ಅಲ್ಲಿಂದ ಬಾ ಇಲ್ಲಿಂದ ಬಾ ಅನ್ನಲ್ಲ. ಕೆಲ್ಸಕ್ಕೆ ಬರ್ತೀರಿ, ಕೆಲಸ ಬಿಟ್ಟು ಬಾ ಅಂತ ದೇವ್ರ ಕರೆಯಲ್ಲ. ಬರೋದೇ ಇಲ್ಲ, ನಂಬೋದೇ ಇಲ್ಲ. ಮನೆ ಮಲಗೇನು ಡಿಗ್ರಿ ಓದು, ಮನೆ ಮಗಳು ಬರೋದೇ ಇಲ್ಲ, ನಂಬೋದೇ ಇಲ್ಲ ಅಂತಕ್ಕಂಥವ್ರಿಗೆ ಮಾತ್ರ ಇಲ್ಲಿ ಆಸ್ಪದ ಇಲ್ಲ. ಈಗ ಜಾಸ್ತಿ ಏನಾಗಿರೆ, ನಮ್ಮ ಅಮ್ಮನಂತರ ಬರ್ತಾರೆ, ಮಗಳಿಗೊಂದು ಮಗು ಅಲ್ಲಿ, ಮಗಳು ಬರಲ್ಲ, ಅಳಮೈ ದೇವ್ರು ನಂಬಲ್ಲ ಅಂತಾರೆ. ಅವ್ರು ನಂಬಿದ್ರೆ ನಂಬ್ಸಕ್ಕಾಗೋದಿಲ್ಲ ನಮ್ಮ ಕೈಲಿ. ಇನ್ನು ನಮ್ಮಮ್ಮನಂತ ನಮ್ಮ ಮಲಗೆ ಡಿಗ್ರಿ ಓದ್ಬಿಟ್ಟನಲ್ಲ, ಕೆಲಸ ಸಿಕ್ಕಿಲ್ಲ ಅಂತೆ. ನಾನು ಡಬಲ್ ಡಿಗ್ರಿ ಓದಿನ ಅಷ್ಟು ಜಾಸ್ತಿ. ಎಷ್ಟು ಡಿಗ್ರಿ? ಜೀವನ 3 ಡಿಗ್ರಿ ನಿಮಗೆ ಕಲಿಸ್ತೀನಿ ಬನ್ನಿ. ಮತ್ತೆ ಇನ್ನು ಬೇಕಿದ್ದು ಓದ್ತಾನೆ ಇದ್ದೀನಿ ನಾನು. ದಿನ ಬರ್ತಾರ ಒಬ್ರು ಹೇಳಿದ್ವಿ, ಈಗ ಲೇಟ್ ಆಗುತ್ತಾ ಅಂದ್ರೆ 9 ಗಂಟೆ ಮಾಡಿದ್ವಿ. ಆಲ್ಟಾರ್ ಜಿಮ್ ಕೇಳೋರು ಲೇಟ್ ಮಾಡಿದ್ವಿ. ಯಾರೊಬ್ಬರು ಡ್ರಾಪ್ ಮಾಡಿದೆ, ಬೈಕ್ ಎತ್ತಾಗುತ್ತಲ್ಲ, ಕಾರಾಗಿ ನಿಲ್ಲಿಸ್ತೀವಿ. ಟಂಪ ಒಬ್ಬರೇ ಬಸ್ ಹೋಗಕ್ಕೆ ಬನ್ನಿ, ಟ್ರೈನ್ ಹೋಗಕ್ಕೆ ಬನ್ನಿ ನಿಲ್ಲಿಸ್ತೀವಿ. ಎಲ್ಲ ಅನುಭವ ನೀವು ಕೊಟ್ಟಿದ್ರೆ ಮಾಡಿದೀನಪ್ಪ. ತಪ್ಪಿದ್ಯಾ? ಏನಿಲ್ಲ. ರೆಸ್ಟ್ ಅಂತ ಇನ್ನು 9 ಗಂಟೆ ಬರ್ತಾ ಇದೀನಿ, ಈಗ 12 ಗಂಟೆ ಬರ್ತೀನಿ. ಬೇಡ ಅಂದ್ರೆ ಬರೋದೇ ಇಲ್ಲ. ಇನ್ನೊಂದು ಸ್ವಲ್ಪ ಸರ್ ಹಿಂಗಾಗ್ತೀನಿ. ಯಾವ ಥರ ಹೇಳಿ, ಕೆಳಗೆ ರೋಡ್ ನಮ್ದಲ್ಲ. ಎಷ್ಟು ಹಿಂಸೆ ಆಗ್ತದೆ ನನಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ನೀವೆಲ್ಲ ಬರ್ತೀರಿ, ಲೇಟ್ ಆಗುತ್ತಾ ಅಂತೀರಿ. ಹಳ್ಳ ರೀತಿ ನೋಡಿದ್ದು ಒಬ್ಬ ಬಂದರು ಒಂದ್ಸರಿ, ಕಾರ್ ಗೀತಾಗುತ್ತೆ. ಇಲ್ಬಾ ಮಗಳೇ, ಕೂತಮ್ಮ ಬೇಕಮ್ಮ. ಲೈನಲ್ಲಿ ಬರಮ್ಮ, ಹೋಗಮ್ಮ ಲೈನಲ್ಲಿ ಬಾ, ಹೋಗಮ್ಮ ಹೋಗಮ್ಮ ಲೈನಲ್ಲಿ ಬಾ, ಲೈನಲ್ಲಿ ಬನ್ನಿ. ದಯವಿಟ್ಟು ಪೇಷಂಟ್ ಇದು ಬರ್ತಾರ ಬಾ. ಅವರು ಆಡಂಬರ ಅಲ್ಲ, ಪ್ರೀತಿಯಿಂದ ನಾವು ಆಟೋಡೋರು ಎಲ್ಲರೂ ಬರಕ್ಕಾಗಲ್ಲ. ನೋಡಿ ಸಾಮಾನ್ಯ ನಮ್ಮ ಹುಡುಗರು ಸ್ಟಾರ್ಟಿಂಗ್ ಅಲ್ಲಿ ಕಿರಿಕ್ ಮಾಡ್ತಿದ್ದ ಒಬ್ಬ. ನಾನಿವತ್ತು ನನಗೆ ಬಲವಾಗಿರೋದು ಇವರು. ನೋಡಿ ಇವನು MLA ತಮ್ಮ. ಒಂದ್ಸರಿ ಕ್ಲಾಸ್ ಹಾಕ್ಬಿಟ್ಟು ದಯವಿಟ್ಟು ಯಾರ ಪೇಷಂಟ್ ಬಂದು ಉತ್ಕೊಂಡ್ಬರ್ತಾನೆ, ಅನ್ನ ಉತ್ಕೊಂಡ್ಬರ್ತಾನೆ. ಉದಾಹರಣೆ ಒಂದ್ಸರಿ ಯಾ ಆನ್ಕರ್ ಇಲ್ಲ ಪ್ರಸಾದ್ ಚೆನ್ನಾಗಿದ್ರೆ ಇವ್ರಿಗೆ ಕಾರ್ಸ್ ಹಾಕಿ, ಇವ್ರಿಗೆ ಕಿಡ್ನಿ ಫೇಲ್ ಅಂತ ಬರೋದು. ಹುಷಾರಾಗಿರೆ, ಒಳಲ್ಕೆರೆ ಹಳ್ಳಿ. ಚೆನ್ನಾಗಿಲ್ಲ ಅಂದ್ರೆ ಬೈಕೊಂಡು ಹೋಗ್ರಿ ಇವ್ರನ್ನೇ. ತಂಗಿ ಬಾಯ್ಲಿ, ತಂಗಿ ಬಾಯ್ಲಿ ಮೊದ್ಲು ಸಾಯರಂಗಿ ನನ್ನಂಗಿದೀಯಾ ಕೊಡ್ತೀನಿ ನೋಡಿ ನಿನ್ನ. ಅಕ್ಕ ನಿಂಗೆ ಬೇಕನವ? ಇವ್ರು ಜಿಪ್ಪಣ ತಂಗಿ ಇವಳು. ಅವಳ ಅಕ್ಕ ನನ್ನ ಕೈನು ಮುಟ್ತೀನಿ. ಇಲ್ಲಿ ಕಾಲು ದಯ ಇರುತ್ತಲ್ಲ, ಹೂ ಬಿಡ್ತೀರಾ ಅಂತ ಗರಡಿ ಮಾಡೋದು ಬೈರಿ. ಊಟ ಮಾಡ್ಬಾ, ಫಸ್ಟ್ ಊಟ ಮಾಡಿ ಕುತ್ಕೋಗು. ನೀವು ಕುತ್ಕೋ ಭಯ ತಂದು ಕೊಡ್ತಾರೆ. ನೋಡ್ತೀನಿ, ಹೇಳ್ತೀನಿ, ಫಸ್ಟ್ ಊಟ ಮಾಡಿ. ಮುಟ್ಟಿ ಬ್ಯಾಡ್ ಭಾಷೆ ಮಾಡ್ತಾರೆ. ಅವಳು ಮುಡ್ತೀನಿ, ನಾನು ಬೇರೆ ಕಾಣೋದೇ ಇಲ್ಲ. ಊಟ ಮಾಡಿ ಫಸ್ಟ್ ಊಟ ಮಾಡಿ ಆಮೇಲೆ ಮುಟ್ಟ ಅಂದ್ರೆ ಒಳ್ಳೇದಾದ್ರೆ ಅನ್ಬಾರ್ದು.
ಕಲ್ಮ ಕೂತ್ಕೊಳ್ಳಿ, ಪೇಷಂಟ್ ಬರ್ತೀನಿ, ನಾ ಬರ್ತೀನಿ ಈಗ. ಮಾಡೋ ಪುಣ್ಯಾತ್ಮರು ಎಲ್ಲ ಯಾರ್ಯಾರು ಇದ್ದೀರಿ, ಯೂಟ್ಯೂಬು ಫೇಸ್ಬುಕ್ ಮಾಡೋರು ಯಾರ್ಯಾರು ಪುಣ್ಯಾತ್ಮರು ಇದ್ದೀರಿ, ಯಾರ್ಯಾರು ಶೇರ್ ಮಾಡ್ತೀರಿ, ಯಾರ್ಯಾರು ಲೈಕ್ ಮಾಡ್ತೀರಿ, ವಿಡಿಯೋ ಯಾರು ಮಾಡ್ತೀರಿ, ಕಾಣಿಕೆ ಡಬ್ಬಳ ದುಡ್ಡು 100 ರೂಪಾಯಿ ಯಾರು ಹಾಕಿದಿರಿ, ಅಕ್ಕಿ ತಂದು ಕೊಟ್ಟರೆ ಯಾರು, ಬೆಲ್ಲ ತಂದು ಕೊಟ್ಟರೆ ಯಾರು, ಸೀರೆ ತಂದು ಕೊಟ್ಟರೆ ಯಾರು, ನಿಮಗೆಲ್ಲ ದೇವಸ್ಥಾನ ಕಡೆ ಒಂದು ಸರಿ. ಮತ್ತೆ ಹಿಂಗೆ ಇವತ್ತು ನಾವು ಈ ಮಟ್ಟಿ ಬಳಿಯೋಕ್ಕೆ ಮೇಯ್ನ್ ವಿಡಿಯೋ ಮಾಡೋಂಥ ಪುಣ್ಯಾತ್ಮರು, ಲೈಕ್ ಮಾಡೋ ಅಂಥವ್ರು, ಶೇರ್ ಮಾಡೋ ಅಂಥವ್ರು, ನನ್ನ ಹೊಗಳ ಅಂತಾರೆ, ನನ್ನ ತಂಗಿ ಅಂತಾರೆ, ಇಂಥರೇ ಪುಣ್ಯಾತ್ಮರು 10 ಜನ ಕರ್ಕೊಂಬರೋದು. ಅಲ್ಲೋ ನಮ್ಮ ಮಕ್ಕಳು ಇರ್ತಾಳೆ, ಸುಮ್ಮನೆ ಬರೋಕೆ ದುಡ್ಡಿಗೆ ನಿಂತಾಳೆ, ಎಲ್ಲಿ ಕೇಳ್ತಾರೆ, ಇಬ್ಬರು ಕಳ್ರ ನೋಡಿ ಹೆಂಗಿರ್ತಾರೆ. ಇವತ್ತು ಸಾವಿರಾರು ಜನ ಕಾರಣಕರ್ತರಿದ್ದಾರೆ, ಇಂತಾರೆ ಅಂತ ಹೇಳಕ್ಕಾಗೋದಿಲ್ಲ. ಇವೆಲ್ಲ ಲೈಕ್ ಮಾಡೋರಿದ್ದಾರೆ, ವಿಡಿಯೋ ಮಾಡೋರಿದ್ದಾರೆ, ಶೇರ್ ಮಾಡೋರಿದ್ದಾರೆ, ಎಡಿಟಿಂಗ್ ಮಾಡೋರಿದ್ದಾರೆ, ಎಲ್ಲರೂ ಮತ್ತೆ ಜೊತೆ ಬಂದ ಕಾಣಿಕೆ ಡಬ್ಬಳು ದುಡ್ಡು ಹಾಕಂತ ಪುಣ್ಯಾತ್ಮರು. ಅಂತಂದ್ರೆ ಈ ಕ್ಷೇತ್ರದಲ್ಲಿ ದೊಡ್ಡ ಪವಾಡ ಏನ್ ನಡೆಯುತ್ತೆ ಅಂದ್ರೆ ನಂಬಿಕೆಯಿಂದ ಒಂದು ನಡೀತಿದೆ. ನಂಬಿಕೆನೇ ದೊಡ್ಡ ಪವಾಡ ಕ್ಷೇತ್ರ. ಬಂದಿದ್ದೀನಿ ನಾನು, ದೂರಿಂದ ಬಂದೀನಿ, ಬೇಗ ಹೋಗ್ಬೇಕು, ಜಲ್ದಿ ಹೋಗ್ಬೇಕು ಅಂದ್ರೆ ಯಾರು ದೇವ್ರನ್ನ ಬಂದಿನಿ ಬರ್ರಿ ನೀವು ಹೋಗ್ರಿ ಅಂತ ದೇವ್ರು ಕರೆಯಲ್ಲ, ನಾವು ಕರೆಯಲ್ಲ. ನಂಬಿಕೆ ಇದ್ದವ್ರು ಬರಬೇಕು, ಸ್ವಲ್ಪ ಹೊತ್ತು ಕಾಯ್ಬೇಕು. ಯಾಕಂದ್ರೆ ಒಂದೇ ಮಗು ಒಂದೇ ಗಂಡ ಡೈವರ್ಸ್ ಕೊಡ್ತೀವಿ, ಗಲಾಟೆ ಆಗುತ್ತೆ ಅಂತೀರಿ, ಮಗು ಒಳುತ್ತೆ ಅಂತೀರಿ, ಸಾವಿರಾರು ಜನ 100 ಜನ ಸಾಕೋದು ಕಷ್ಟ. ಮತ್ತೆ ನೀವು ಮೊಬೈಲ್ ಸಾಯಂಕಾಲ ಮನೆಗೆ ಹೋಗಿ ಮಲ್ಕೊಂತೀರಿ, ದೇವರು ರಾತ್ರಿ ನಿಮ್ಮ ಮನೆಗಳಿಗೆ ಬರಬೇಕಲ್ಲ, ದೇವ್ರಿಗೂ ಫ್ರೀ ಇರಲ್ಲ, ನಮಗೂ ಫ್ರೀ ಇರೋದಿಲ್ಲ. ನಾವು ತೊಳೆದು ಕಾಣಿಕೆ ಸ್ವಾಮೀಜಿ ನಾನಲ್ಲ, ಅನ್ನ. ಕಾಣಿಕೆ ಎಂಬುದು, ದುಡ್ಡು ಎಂಬುದು ಜಗತ್ನಾಳಕ್ಕಾಗಲ್ಲ ಕಣೋ. ಜನ ಎಂದ್ರೆ ಜಗತ್ತಾಳ್ಬೋದು. ಎಂತವ ಜನ ದುಡ್ಡಿಗೆ ಬಿದ್ದಾರಲ್ಲ, ಪಾತ್ ಪೂಜೆ ಮಾಡಿಸ್ಕೊಂಡು ಬಳಸ್ಕೊಂಡು ಬೇಡ ಬಿಡೋ ಸ್ವಾಮೀಜಿ ಅಲ್ಲಪ್ಪ. ಪ್ರೀತಿಕಾರ ತಮ್ಮ ಮನೆಯಿಂದ ಬರ್ತೀನಿ. ನನಗೆ ಫಸ್ಟ್ ಕಾರ್ಡ್ ಕೊಡ್ಬೇಕಾ, ನೀವೇ ಫಸ್ಟ್ ಬರ್ಬೇಕಾ, ನಾವು ಹುಚ್ಚು ಬರ ಬಿಟ್ಬಿಡಿ. ಮೊದಲು ತಾಯಿ ತಂದಿ ಕೊಡಿ, ಮೊದಲು ನಿಮ್ಮ ದೇವರಿಗೆ ಕೊಡಿ. ಕಾಲು ನೋವು ವಾಸಿ ಆಯ್ತಪ್ಪ. ಯಾವ ಸರಿಗೆ ಶಿವಪುರಕ್ಕೆ ಬಂದಿದ್ದೇವೆ ಸರ್ ನಾನು, ಗೊತ್ತಾ ನಿಮಗೆ. ನಮ್ಮನೆ ಒಬ್ರು ಆಚಾರ ಕೆಲಸ ಮಾಡೋದು, ಮನೆ ಕಟ್ಬಿಟ್ಟಿದ್ದು ನಾವು ಅವನಿಗೆ.
ನಾ ಮಧ್ಯಾಹ್ನ ಬಂದು ಕೆ ಬಿ ಕಾಸ್ಪತ್ರೆ ಅಸಲ ಬೆಟ್ಟ ಕೇಳಿದೆ ಹೋಗೋಣ ಗುಡ್ಕೊಳ್ಳಿ ಇಲ್ವೆಲ್ಲ ಕೆ ಬಿ ಪೂಜಾರ ಮಗಳನ್ನೇ ಮದುವೆ ಆರೋದು ನಾನು ಬೆಟ್ಟ ನೋಡಿ. ಒಂದ್ಸರಿ ಮೈ ಮೇಲೆ ಅಂತರ ಹಾಕೊಳ್ಳಿ. ಕೆಲಸ ಆದ್ಮೇಲೆ ಇನ್ನೊಂದು ರಿಕ್ವೆಸ್ಟ್ ಹಿಂಗೆ ಸಮಗ್ರ ಹೇಳ್ಬಿಡ್ತೀನಿ. ಇದೊಂದು ಎದುರಿಸ್ತೇನೆ ಅನ್ಕೋಬೇಡಿ. ಇನ್ನೊಂದು ಇನ್ನಂತ ನಿಮ್ಮಲ್ಲಿದೆ. ಈಗ ಉದಾಹರಣೆ ಯಾರಿಗೋ ಒಬ್ಬರಿಗೆ ಹಿಂಗೆ ಬೇಡ್ಕೊಂತಾರೆ, ಮಗು ಆಗ್ಬಿಡುತ್ತೆ. ಮಗು ಆಗ ಅರ್ಕೆ ನಮ್ ತೀರ್ಸಕ್ ನಾವು ಇಸ್ಕೊಂಬರಕ್ ಹೋಗ್ಬೇಕು, ಅವ್ರು ಬಂದು ತೀರ್ಸ್ಬೇಕು ಹೇಳಿ. ಜನಗಳು ಹೆಂಗೆ ಒಂದ್ ಸ್ವಲ್ಪ ನಂಬರ್ ತಗೊಂಡು ಹೆಂಗ್ ಫೋನ್ ಮಾಡ್ತಾರೆ ಯಾರಿಗಾರ ನಮ್ಮ ಜೊತೆ ಕೆಲಸ ಮಾಡೋರಿಗೆ ಅಂದ್ರೆ, ನಮ್ಮ ಕೆಲಸ ಆಗಿದೆ ಅರ್ಕೆ ಕೊಡ್ಬೇಕಿತ್ತು, ಬಸ್ಸಿಗೆ ಕಳಿಸ್ಲಾ ನೀವೇ ಬರ್ತೀರೋ ಅಂತ ಕೇಳ್ತಾರೆ. ನಮ್ಮ ಜನಗಳು ಎಷ್ಟು ಬುದ್ಧಿವಂತರಿ. ನನ್ನ ತಮ್ಮ ಈಗ ಬೆಳಿಗ್ಗೆ ಒಬ್ಬ ಅಲ್ಲಿ ಇದ್ದ, ಅವನಿಗೆ ಕಾಲ್ ಬಂದಿರೋದು, ಅವನೇ 500 ಮಗ. ಈ ಫೇಸ್ಬುಕ್ ಎಲ್ಲ ಅವನೇ ಮಾಡೋದು ಮೈನ್, ನೀವೆಲ್ಲ ಬರಕ್ ಕಾರಣ. ಅವನಿಗೊಬ್ಬ ಬೆಳಿಗ್ಗೆ ಯಾರೋ ಫೋನ್ ಮಾಡಿ ಕೇಳೇನೆ, ನಮ್ದೊಂದು ಕೆಲಸ ಆಗಿದೆ, ನಿಂಬೆಹಣ್ಣಾರ ಕೊಡ್ಬೇಕು, ಬಂದು ತಗೊಂಡೋಗ್ತೀರಾ ಅಂತ. ನೋಡಿ ಜನ ಎಲ್ಲ ಯಾವ ಮಟ್ಟಿಗೆ ಉದ್ಧಾರ ಇದ್ದೀರಾ ಅಂತ. ದೇವ್ರನ್ನ ಗುಲಾಮರು ಮಾಡ್ಕೊಂತೀವಿ ಇವೆಲ್ಲ. ಮೈ ಮೇಲೆ ಅಂತರ ಹಾಕೊಳ್ಳಿ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಎದುರಿಸ್ಕೊಂಡ್ಬಿಡಿ. ಸಾಕಷ್ಟು ಜನ ದೇವಸ್ಥಾನಕ್ಕೆ ಬಂದು ಜಂಬ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡಿರ್ತಾರೆ. ಅಕ್ಕೆ ಮಾಡ್ಕೊಂಡು ತೀರ್ಸ್ತಾನೆ ಕೊಬ್ಬಾಡಿ ಏನೋ ಮಾಡ್ಕೊಂಡಿರತ್ತೆ. ನಾವು ಕಾರಣಕರ್ತರಲ್ಲ, ಕರೆಕ್ಟನಕ? ಸಾಕಷ್ಟು ಜನ ಬಂದು ಜಂಬ ಮಾಡ್ಕೊಂಡು ಗತ್ತು ಹೊಡ್ಕೊಂಡು ನಿಮ್ಮ ಸಂಸಾರ ಹಾಳು ಮಾಡ್ಕೊಂಡ್ರೆ, ನಿಮ್ಗೆ ತೊಂದರೆ ಆದ್ರೆ, ನಿಮ್ಮ ವೈಯಕ್ತಿಕವಾಗಿ ಏನೋ ಮಾಡ್ಕೊಂಡಕ್ಕೆ ನಾವು ಕಾರಣಕರ್ತರಲ್ಲ. ಜನ ಎಲ್ಲ ಸಿಂಪಲ್ ಆಗಿ ಕೇಳ್ತಾರೆ ಈಗೆಲ್ಲ. ಆಮೇಲೆ ಯಾವ್ದಾರ ಒಂದು ಮನೆಗೆ ನಾನು ಬಂದ್ರೆ, ಯಾರೋ ಸೆಲ್ಫಿ ಹೊಡ್ಕೊಂಡಿದ್ರೆ ಅಥವಾ ಯಾವ್ದಾರ ಮನೆ ಊಟಕ್ಕೋ ಕಾಫಿಗೆ ಬಂದ್ರೆ, ನಿಮ್ಮ ವೈಯಕ್ತಿಕ ವಿಚಾರಿಸ್ಕೊಂಡು ಪಕ್ಕದ ಮೇಲೆ ಎದುರಿಸಂಗಿಲ್ಲ, ಪಕ್ಕದ ಮೇಲೆ ನೀವು ಯಾರು ಎದುರಂಗಿಲ್ಲ. ನಾನು ನಿಮ್ಮ ಮನೆಗೆ ಬರ್ತೀನಿ. ನಾವಿಲ್ಲಿ ಮಾಟ ಮಂತ್ರ ಏನು ಮಾಡೋದಿಲ್ಲ, ಯಾರ ಮನೆಗೆ ಮಾಟ ಮಂತ್ರ ಮಾಡಕ್ ಬಂದಿರೋದಿಲ್ಲ. ಬಂದ್ರು ಪ್ರೀತಿಯಾಗಿ ಬಂದಿರ್ತೀವಿ. ನಮ್ದೊಂದು ಫೋಟೋ ಇಟ್ಕೊಂಡು, ದೊಡ್ಡ ಫೋಟೋ ಇಟ್ಕೊಂಡು ಯಾರು ಅಕ್ಕಪಕ್ಕ ಎದುರಿಸಂಗಿಲ್ಲ, ಅಕ್ಕಪಕ್ಕ ಯಾರು ಎದುರಂಗಿಲ್ಲ. ನೀವು ಕಾರ್ ನಿಮಗೆ ಬರ್ತೀನಿ, ಸೆಲ್ಫಿ ಹೊಡ್ಕೊಂಡು ಫೋಟೋ ಹಾಕೊಂಡು ನಮ್ಮ ಹೆಸರು ಯಾರು ಎದುರಿಸಿರೆ ಒದೆ ಕೊಡ್ತೀನಿ ನಾನು. ನಾವು ಯಾರಿಗೂ ವೈಯಕ್ತಿಕ ವಿಚಾರಕ್ಕೆ ಬಂದಿರೋದಿಲ್ಲ. ನೆನಪಿರಲಿ ತಂಗಿಯಾರ ಹಾಕಾರ. ಈಗ ಮೊನ್ನೆ ಒಂದು ಊರಿಗೆ ಹೋಯ್ದೆ, ನಂಗೆ ಗೊತ್ತಿಲ್ಲ, ಅವ್ರೇನೋ ಅಂತ ಹೊಡೆದಾಡಿದ್ರಂತೆ. ನಾನು ಹೊಡೆದಾಡಿ ಮಾನಸ ಮನೆಗೆ ಹೋಯ್ತೀನಿ, ನಂಗೆ ಗೊತ್ತೇ ಇಲ್ಲ. ಸ್ವಾಮಿಯರು ಬಂದು ಏನೋ ಮಾಡೋರೆ ಅಂತ ನಾನು ಮತ್ತೆ ಅವ್ರ ಮನೆಗೆ ಹೋಯ್ದೆ. ನಾನು ಇನ್ನೊಂದು ಮನೆಗೆ ಮತ್ತೆ ಹೋದೆ. ನಿಮ್ಮ ಮನೆಗೆ ಏನ್ ಬೇಕಾದ್ರೆ ಮಾಡಿ. ನಾನು ವೈಯಕ್ತಿಕ ವಿಚಾರಕ್ಕೆ ಬಂದಿರೋದಿಲ್ಲ. ಏನವ ನಾದ್ನಿ ವೈಯಕ್ತಿಕ ವಿಚಾರಕ್ಕೆ ಬಂದಿರೋದಿಲ್ಲ, ನಿಮ್ ಪ್ರೀತಿ ಬಂದಿರ್ತೀನಿ ನಾನು. ಅರ್ಥ ಆಗತ್ತಾ? ಆಗ್ಬೇಕು ನೀವು. ನಿಮಗೆ ಸೀರೆ ಕೊಡ್ತಿರೋದು ಏನಕ್ಕೆ ಅಂತ ಹೇಳಿ ಮಕ್ಕಳು, ನಿಮ್ಮ ಪೂರ್ವಜನ್ಮ ಕರ್ಮ ಕರೀಲಿ ಅಂತ. ಇಲ್ಲಿ ತಾಯಿಯರ್ನ ಬರ್ರಿ ಅಂತ ಕರೆಯೋದು ಏನಕ್ಕೆ ಅಂತ ಗೊತ್ತಾಯ್ತಾ? ತಾಯಿ ತಂದೆಗಿಂತ ದೇವರಿಲ್ಲ ಅಂತ ಕರೆಯೋದು ನಾನು. ನಂಬಿರೋದು ನಾನು. ಇವತ್ತು ನಮ್ಗೆ ಶಕ್ತಿ ತಾಯಿ ತಂದೆ. ಎರಡನೇದು ಕಲ್ಲು ಮಣ್ಣು, 3 ಗುರು ಹಿರಿಯರು. ದಯವಿಟ್ಟು ಈ ಸೀರೆ ಕೊಡೋದು ನಿಮಗೋಸ್ಕರ ಅಲ್ಲ, ನಿಮ್ಮ ಕರ್ಮ ಕಳೀಲಿ ಅಂತ. ವಾರಕ್ಕೊಂದಿನ, ತಿಂಗಳು ಒಂದಿನ ಈ ಸೀರೆ ಕಳ್ಕೊಬಾರ್ದಂಗಿ, ರಜೆಲ್ಲ ಉಡ್ಕೋಬಾರ್ದು. ಇದು ಉಡ್ಕೊಂಡು ತಾಯಿನ 3 ಉತ್ತು ಮಣ್ಣು ಹಾಲು ತನ್ನಿ ಹೇಳ್ಬಿಡ್ತೀನಿ ನಿಮಗೂ. ಉತ್ತು ಮಣ್ಣು ಹಾಲು ಬೇಯಿಸಕ್ ತಂದು ಹಚ್ಚಿರೆ ನಿಮ್ಮ ಕರ್ಮ ಕಳೆಯುತ್ತೆ. ಹೆಸರುಕಾಳು, ಕಡಲೆಕಾಳು, ಹುಳಿಕಾಳು ಅಂಬ್ಲಿ ಮಾಡಿ ಕುಡಿದ್ರೆ ಹಿಂಗ್ ಆಡದಲ್ಲಿ ನಿಲ್ಲುತ್ತೆ ಕಂದ. ಈಗ ಚೆನ್ನಾಗಿ ನಿದ್ದೆ ಮಾಡೋವಲ್ಲ, ಅದಕ್ಕೆ ಮೊಸರನ್ನ, ಬೆಲ್ಲ, ಬಾಳೆಹಣ್ಣು, ಈ ಜಲ್ಸ್ಕೋಸ್ಕರ ಈರುಳ್ಳಿ, ಬೆಲ್ಲ, ಶುಂಠಿ. ಈರುಳ್ಳಿ, ಬೆಲ್ಲ, ಶುಂಠಿ, ಮೊಸರನ್ನ, ಬೆಲ್ಲ, ಬಾಳೆಹಣ್ಣು ವಾರಕ್ಕೊಂದು 2 ದಿನ ಸಾಕಾಗುತ್ತೆ ಕಂದ. ಉದಾಹರಣೆ 2 ವರ್ಷ ಮುಗಿ 2 ಚಮಚ 3 ಚಮಚ ಮೇಲೆ ಹಾಕಬಹುದು. ಮಕ್ಕಿ ತಗೊಂಡು ನೋಡಾಕಿ. ಆಮೇಲೆ ಮೊಸರನ್ನ, ಬೆಲ್ಲ, ಬಾಳೆಹಣ್ಣು ತಿನ್ನಿಸ್ಬೇಕಂದ. ಚೆನ್ನಾಗಿ ನಿದ್ದೆ ಮಾಡಕ್ಕೆ ಕಳ್ಕೊಂಡ ಹೆಸರುಕಾಳು, ಕಡಲೆಕಾಳು, ಹುಳಿಕಾಳು ಅಂಬ್ಲಿ ಮಾಡಿ ಕುಡಿಸಿದ್ರೆ ನರ ದೌರ್ಬಲ್ಯ ಹೋಗುತ್ತೆ. ಮಾರೋದನ್ನು ತೀರ್ಥ ಶ್ರದ್ಧೆಯಿಂದ ಮಾಡಿ. ದಿನ ಪೂಜೆ ಮಾಡಕ್ಕೆ ಹೋಗ್ಬೇಡಿ. ಟೈಮ್ ಇದೆ ಅಲ್ಲಿ ಕಡ್ಡಿ ಹೆಚ್ಚಿ ಹೆಣ್ಮಕ್ಳ ಮಾಡಬೇಕು. ಆಮೇಲೆ ಕರ್ಮ ಕಳ್ಕೊಳ್ಳೋದು ಯಾಕೆ ಗೊತ್ತಾ? ಹೆಂಗಸು ಮಕ್ಕಳು ತಾಯಿಯರ್ನ ಯಾಕೆ ಸುದ್ದ ಕರಿತೀವಿ ಅಂದರೆ, ತಾಯಿ ಹೋಗಿ ಉತ್ತು ಮಣ್ಣು ಹಾಲು ಬೇಯಿಸ. ಯಾಕಂದ್ರೆ ಎಲ್ಲೋ ಹೋಗಿ ಯಾರು ದುಡ್ಡು ಕಟ್ತೀರಿ, ಹಣ ಕಟ್ತೀರಿ, ಯಾರ ಪುರೋಹಿತರು ಮಂತ್ರ ಮಾಡ್ತಾರೆ, ನೀವು ಆರಾಮ ನಿಂತ್ಕೊಂಡು ಕರ್ಮ ಇರೋದಿಲ್ಲ. ನೀವೇ ಮಾಡ್ರಿ ಅಂತ ಬೇಕಾ ಬೇಡ? ನಿಷ್ಠೆಯಿಂದ ಬಂದೋದು ಇಂಪಾರ್ಟೆಂಟ್ ಅಲ್ಲಕ್ಕಂತ, ನಿಷ್ಠೆಯಿಂದ ಮಾಡೋದು ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿ. ಬಂದೋದಲ್ಲ ಶ್ರೀಮಂತರಲ್ಲ. ಈ ದೇವ್ರ ಸಾರಿ ಯಾರಿಗೆ ಬೇಕು ಕರೆಕ್ಟಾಗಿ, ಇದು ದೇವ್ರ ಸಾರಿ ನಿಂಗೆ ಕೊಡ್ಲ ಮಕ್ಕಳೇ. ನಿಮ್ಮ ಹಸ್ಬೆಂಡ್ ಬಂದಾರಪ್ಪ, ಯಾಕಂದ್ರೆ ನೀಟಾಗಿ ಮಾಡು. ಇಬ್ರು ಹೋಗಿ ಉತ್ತಮ ಹಾಲು ಬೇಯಿಸಕ್ಕೆ ಮಾಡಿ. ತಂಗಿ ಹೆಸರು ಕೊಡಲ್ಲ ನಿಮ್ಮ ಮಗಳೇ ಅಮ್ಮ ಸಾಕಂದ ಮಾಡಿದ್ದಿಲ್ಲ. ಇದು ನಾನು ಯಾರೋ ತೋರಣ ಕೊಡ್ತಾ ಇಲ್ಲ ಮಕ್ಕಳ, ನಿಮಗೆ ದೇವರು ಇದರಿಂದ ಅನುಕೂಲ ಮಾಡಲಿ ಅಂತ. ಅದಾ ಪಾಪ ನಿಂದಮ್ಮ. ನಿಮ್ಮ ಹೆಂಡತಿ ಯಾರೋ ಅಕ್ಕ? ಇವರೇ ಎಂತಾನೆ? ಯಾಕೆ ಡೌಟ್? ಒಳ್ಳೆ ಸೀರೆ ಕೊಡೋ ಕೊಟ್ಟರು ಇಟ್ಕೊಳಕ.